ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರು ಬ್ಲಾಗ್ಸ್. ನಾನಿವತ್ತು ಒಂದು ಆರೋಗ್ಯಕರವಾದಂಥ ಹಾಗೆ ಅತಿಯಾಗಿ ರುಚಿಕರವಾದಂಥ ಒಂದು ರೆಸಿಪಿನ ಮಾಡ್ತಿರೋದು. ಇದು ಚಿಕ್ಕವರಿಂದ ಹಾಗೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಇದು ಉತ್ತರ ಕರ್ನಾಟಕದ ಒಂದು ಹಳೆಯ ರೆಸಿಪಿ ಅಂತ ಹೇಳ್ಬೋದು. ಅದು ಯಾವುದೆಂದರೆ ಜೋಳದ ಮುದ್ದೆ. ಇವಾಗ ನಾನು ಇಲ್ಲಿ ಒಂದು ಬೌಲಷ್ಟು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ತರಕಾರಿಗಳು, ಒಂದು ಚಿಕ್ಕ ಈರುಳ್ಳಿ, ಹಾಗೆ ಒಂದು ಟೊಮ್ಯಾಟೊ, 4 ಮೆಣಸಿನ್ಕಾಯಿ, ಹಾಗೆ ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ನೀವು ನನ್ನ ಮಗಳು ತಿನ್ನೋದ್ರಿಂದ ನಾನು ಸ್ವಲ್ಪ ಮೆಣಸಿನ್ಕಾಯಿನ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು, ಹಾಗಾಗಿ ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಹಾಗೆ ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಜಾಸ್ತಿ ಇದ್ದರೆ ಮುದ್ದೆ ತುಂಬ ಚೆನ್ನಾಗಿ ಟೇಸ್ಟ್ ಹತ್ತಿರ. ಹಾಗೆ ಇದನ್ನು ಬಿಸಿ ಬಿಸಿಯಾಗಿಯೇ ತಿನ್ನಬೇಕು. ನೋಡಿ, ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಮೂಲಕ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಬೌಲಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೇನಲ್ವ. ಇವಾಗ ಇದಕ್ಕೆ ಸ್ವಲ್ಪ ಬಿಸಿ ತಣ್ಣೀರು ಅಥವಾ ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಂಡು ಸ್ವಲ್ಪ ಇದನ್ನು ಕಲಕಿಸಿ ಇಟ್ಕೋತೀನಿ. ಯಾಕಂದರೆ ಇದು ನೀರು ಹಾಕಿದಾಗ ಅಂದರೆ ಕುದಿಯುವಾಗ ಗಂಟಾಗಬಾರ್ದು ಅಂತ ಇದನ್ನು ಸ್ವಲ್ಪ ಈ ರೀತಿ ಕಲಿಸ್ಕೊಂಡು ಇಟ್ಕೊಳ್ಳಿ ಸೈಡಕ್ಕೆ. ಯಾಕಂದರೆ ಒಬ್ಬೊಬ್ಬರು ಇದನ್ನು ಹಿಟ್ಟನ್ನು ಸಹ ಡೈರೆಕ್ಟಾಗಿ ಹಾಕ್ತಾರೆ. ಯಾಕಂದರೆ ಹಾಕಿದಾಗ ಒಂದೊಂದು ಸರಿ ಏನಾಗಿಬಿಡುತ್ತೆ, ಇದು ಬೇಗನೆ ನಾವು ನೀಟಾಗಿ ತಿರುಗಲಿಲ್ಲ ಅಂದರೆ ಇದು ಗಂಟಾಗಿಬಿಡುತ್ತೆ. ಹಾಗಾಗಿ ನಾವು ಈ ಥರ ಸ್ವಲ್ಪ ಈ ಥರ ಕಲಿಸ್ಕೊಂಡು ಇಟ್ಕೊಂಡಾಗ ನಾವು ಇದನ್ನು ತಿರಿಯಾಗಿ ಹಿಂಗೆ ಹಾಕಿದಾಗ ಅದು ನೀಟಾಗಿ ಇದನ್ನು ಕಲಿಸ್ಕೋಬೋದು. ಹಾಗಾಗಿ ಸ್ವಲ್ಪ ಈ ರೀತಿ ಇದನ್ನು ನೀರಾಗಿ ಕಲಿಸ್ಕೊಂಡು ಇಟ್ಕೊಳ್ಳೋಣ. ಇವಾಗ ಹಿಟ್ಟನ್ನ ಈ ರೀತಿ ಕಲಿಸಿಕೊಟ್ಕೊಂಡಿದ್ದೀನಿ. ನೋಡಿ, ಯಾವುದೇ ಲಂಪ್ಸ್ ಇಲ್ಲ. ಹೀಗಾಗಿ ಈ ರೀತಿಯಾಗಿ ಕಲಿಸಿಟ್ಕೊಳ್ಳಿ ಹಿಟ್ಟನ್ನ. ಇವಾಗ ತರಕಾರಿಗಳನ್ನು ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕೊತ್ತಂಬರಿ ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಯಾಕಂದರೆ ನನ್ನ ಮಗಳು ತಿನ್ನೋದ್ರಿಂದ ಅವಳಿಗೆ ಸೈಡ್ಗೆ ಇದನ್ನು ಮಾಡಿ ತಿನ್ನಿಸ್ಬೋದು. ಮತ್ತು ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ. ನಂತರ ಟೊಮ್ಯಾಟೋನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆ ನನ್ನ ಮಗಳು ತಿನ್ನೋದ್ರಿಂದ ಅವಳಿಗೆ ಖಾರ ಸೈಡಿಗೆ ಇಟ್ಟು ತಿನ್ನಿಸ್ಬೇಕು ಅಂತ. ಹಾಗೆ ಕರಿಬೇವು ಸೊಪ್ಪು, ನೀವು ಈರುಳ್ಳಿನೂ ಹಾಗೆ ಮೆಣಸಿನ್ಕಾಯಿ ಹಾಗೆ ಟೊಮ್ಯಾಟೊ ಮೂರೂ ನೀವು ಸಣ್ಣದಾಗಿ ಸಹ ಕಟ್ ಮಾಡ್ಕೋಬೋದು. ನಿಮಗೆ ಯಾವ ಥರ ಸಣ್ಣ ಬೇಕು ನಿಮಗೆ ಅಷ್ಟು ಕಟ್ ಮಾಡೋಕ್ಕೆ ಸಣ್ಣ ಕಟ್ ಮಾಡ್ಬೋದು. ಇದಕ್ಕಿಂತ ಅಂದರೆ ನೀವು ಇದಕ್ಕಿಂತವೂ ಸಹ ಚಿಕ್ಕದಾಗಿಯೂ ಸಹ ಕಟ್ ಮಾಡ್ಕೋಬೋದು. ಈಗ ಇದನ್ನು ಯಾವ ರೀತಿ ಒಗ್ಗರಣೆನ ಮಾಡ್ಕೋದು ಅಂತ ನೋಡೋಣ. ಇವಾಗ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೋಬೇಕು. ನಂತರ ಸಾಸಿವೆಗಿಂತ ಕಡಿಮೆ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಜೀರಿಗೆನ ಹಾಕ್ಕೊಂಡು ಇವಾಗ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ, ಈ ಥರ ಮೆಣಸಿನ್ಕಾಯಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಅತಿಯಾದಂಥ ಸಿಂಪಲ್ಲಾಗಿ ನಾವು ಸರಳವಾಗಿ ಮಾಡುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ನೀವು ಇದನ್ನು ಜೋಳದ ಹಿಟ್ಟು ಇಲ್ಲ ಅಂದರೆ ನೀವು ಇದನ್ನು ರಾಗಿ ಹಿಟ್ಟಲ್ಲೂ ಸಹ ಮಾಡ್ಕೋಬೋದು. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಕಟ್ ಮಾಡ್ಕೊಂಡಿರುವಂಥ ಟೊಮ್ಯಾಟೊನ ಹಾಕ್ಕೊಳ್ಳೋಣ. ಟೊಮೆಟೊನ ಸ್ವಲ್ಪ ಜಾಸ್ತಿ ತೊಗೋಬೇಕು ಇದಕ್ಕಿಂತ ಸ್ವಲ್ಪ. ಯಾಕಂದರೆ ಹುಳಿಯಾಗಿ ಅದು ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಟೊಮೆಟೊನೂ ಸಹ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಯಿತು. ಹಾಗಾಗಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ದೊಡ್ಡ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಟೊಮ್ಯಾಟೊ ಹಾಗೆ ಫ್ರೈ ಆದ ನಂತರ ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು ಸಹ ಫ್ರೈ ಮಾಡ್ಕೊಳ್ಳೋಣ. ನೀವು ಇದನ್ನು ಕೊತ್ತಂಬರಿ ಸೊಪ್ಪು ಸಹ ಮೇಲ್ಗಡೆನೂ ಹಾಕ್ಕೋಬೋದು. ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಫ್ರೈ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ.
ನಾನಿಲ್ಲಿ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ. ಇವಾಗ ಕುದೀತಿದೆ. ಕಾಲಿಸಿಟ್ಟಂಥ ಜೋಳದ ಹಿಟ್ಟನ್ನು ಇದಕ್ಕೆ ನಿಧಾನವಾಗಿ ಹಾಕ್ಕೋಬೇಕು. ನೋಡಿ ಈ ರೀತಿ ನಿಧಾನವಾಗಿ ಮಾಡ್ಕೋಬೇಕು. ಅತಿಯಾಗಿ ಗಟ್ಟಿನೂ ಬೇಡ, ಅತಿಯಾಗಿ ತಿಳುನೂ ಬೇಡ. ಆ ರೀತಿ ಇದನ್ನು ಮುದ್ದೆನ ಕುದಿಸ್ಬೇಕು. ನೋಡಿ ಸ್ವಲ್ಪ ಕುದಿಬೇಕು. ಹಿಟ್ಟಿನ ವಾಸನೆ ಎಲ್ಲ ಹೋಗಬೇಕು. ಎಣ್ಣೆ ಎಲ್ಲ ಸೈಡಿಗೆ ಬಂದುಬಿಡುತ್ತೆ. ಇದನ್ನು ಈ ರೀತಿ ಸೈಡ್ ಎಣ್ಣೆ ತೊಗೊಂಡು ಈ ರೀತಿ ಮಿಡಲಾಗಿ ಕಲಿಸ್ಕೊಳ್ಳಿ. ಒಂದು 5 ನಿಮಿಷ ಚೆನ್ನಾಗಿ ತಿರುಗಿಬಿಟ್ರೆ ಮುದ್ದೆ ರೆಡಿ ಆಗುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ. ನಾನು ಸ್ವಲ್ಪ ತಿಳುವಾಗಿಯೇ ಮಾಡಿದ್ದೀನಿ, ಯಾಕಂದರೆ ನನ್ನ ಮಗಳಿಗೆ ತಿನ್ಸೋಕ್ಕೆ ಸ್ವಲ್ಪ ಗಟ್ಟಿ ಆಗಬಾರ್ದೆಂದು. ನೀವು ಗಟ್ಟಿ ಆದರೂ ಸಹ ಮಾಡ್ಕೋಬೋದು, ಇಲ್ಲ ಈ ರೀತಿ ಉಪ್ಪಿಟ್ಟು ಥರನೂ ಸಹ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ಬಿಸಿ ಬಿಸಿಯಾಗಿ ತುಪ್ಪ ಮೇಲೆ ಹಾಕ್ಕೊಂಡು ಇದನ್ನು ತಿನ್ಬೋದು. ಸ್ವಲ್ಪ ಇದನ್ನು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಆರಲು ಬಿಡೋಣ. ಮುದ್ದೆನೂ ಅನ್ನಬಹುದು, ಇಲ್ಲಾಂದರೆ ನೀವು ಇದಕ್ಕೆ ಜೋಳದ ಹಿಟ್ಟಿನ ಉಪ್ಪಿಟ್ಟು ಸಹ ಅಂತ ಹೇಳ್ಬೋದು. ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಮುದ್ದೆನೇ ಅಂತ ಕರೆಯೋದು. ಇವಾಗ ಅದ್ರ ಮೇಲೆ ಒಂದು ಸ್ಪೂನ್ ಉಪ್ಪಿಟ್ಟು ತುಪ್ಪನ ಹಾಕ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್. ನೀವು ಸಹ ಇದನ್ನು ಒಂದ್ಸಲ ಟ್ರೈ ಮಾಡಿ, ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.